ಪ್ಲಾನ್ ಮಾಡ್ಕೊಂಡಿದ್ರೆ ಸರ್ ಬಿಡದಿ ಭಾಗದ ಬೈರ್ಮಂಗ್ಲ ಹಾಗೂ ಕೆಂಚಗಾರನಹಳ್ಳಿ ಭಾಗದ ರೈತರ ಪರವಾಗಿ ಈ ಹಿಂದೆಯೂ ಕೂಡ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬೈರ್ಮಂಗ್ಲದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದಾಗ ಒಂದು ಮಾತನ್ನ ಕೊಟ್ಟಿದ್ವು. ನಾವು ಮುಂದೊಂದು ದಿನ ಫ್ರೀಡಂ ಪಾರ್ಕ್ ವರೆಗೂ ಬೈರ್ಮಂಗ್ಲದಿಂದ ಒಂದು ಪಾದಯಾತ್ರೆಯನ್ನ ಮಾಡಬೇಕಾಗ್ತದೆ, ಅದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ರ ಬಗ್ಗೆ ನಾವು ಅವತ್ತು ಕೂಡ ಕೊನೆಯ ಗ್ರಾಮದಲ್ಲಿ ಹೊಸೂರಿನಲ್ಲಿ ನಿಂತು ಮಾತನಾಡಿದಂತ ಸಂದರ್ಭದಲ್ಲಿ ರೈತರಿಗೊಂದು ಮಾತನ್ನ ಪಕ್ಷದ ಕಡೆಯಿಂದ ಕೊಟ್ಟಿದ್ವು. ಕೊಟ್ಟ ಮಾತಂತೆ ಸರ್ಕಾರ ಒಂದ್ ಕಡೆ ತಾವೇ ನೋಡಿರ್ಬೋದು, ಯಾವಾಗ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸತ್ಯಾಗ್ರಹವನ್ನ ಮಾಡ್ತೇನೆ, ರೈತರ ಪರವಾಗಿ ನಿಲ್ತೇನೆ, ಐ ಆಮ್ ಕಮಿಟೆಡ್ ಟುವರ್ಡ್ಸ್ ದ ಫಾರ್ಮರ್ಸ್ ಅಂತಕ್ಕಂಥದ್ರ ಬಗ್ಗೆ ದೇವೇಗೌಡರು ಸಾಹೇಬರು ಹೇಳದಂತ ಸಂದರ್ಭದಲ್ಲಿ ಮಾಣೆ ದಿನವೇ ಮಾನ್ಯ ಮುಖ್ಯಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡ್ತಾರೆ. ಅವರು ಪ್ರೆಸ್ ಅಡ್ರೆಸ್ ಮಾಡಿದಾಗ ಒಂದ್ ಕಡೆ ಹೇಳ್ತಾರೆ ಸಮಿತಿಯನ್ನ ಮಾಡ್ತೇನೆ, ಮತ್ತೊಂದು ಕಡೆ ಆನ್ ದ ಸೇಮ್ ಡೇ ಪಾಯಿಂಟ್ ಟು ಬಿ ನೋಟೆಡ್ ಅವತ್ತಿನ ದಿನವೇ ಮಿಕ್ಕಂತ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಸಮಿತಿಯನ್ನ ಮಾಡ್ತೀನಿ ಅಂತ ಹೇಳಿ ಈಗ ಸರಿಸುಮಾರು 3 ವಾರಕ್ಕೂ ಹೆಚ್ಚು ದಿನಗಳ ಕಾಲ ಕಳೆದೋಗಿದೆ. ಸಮಿತಿನೂ ಕೂಡ ರಚನೆ ಆಗಿಲ್ಲ. ಸಮಿತಿ ಯಾತಕ್ಕೆ ರಚನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಸಾಧಕ ಬಾಧಕಗಳೇನಿದೆ, ಪರ ವಿರೋಧ ಏನಿದೆ, ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಲ್ಲಿ ಇರ್ತಕ್ಕಂಥ ಆ ಕ್ಷೇತ್ರದ ಶಾಸಕರು ಕೇಳಿದಾಗ ನಮ್ಗೆ ಸಮಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ, ನನ್ನ ಹತ್ರ ಚರ್ಚೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು. ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿದೆ ಅವ್ರ ಮಾತನ್ನ. ತದನಂತರ ಇಲ್ಲಿವರೆಗೂ ಸಮಿತಿ ಆಗ್ಲಿಲ್ಲ, ಜೊತೆಲಿ ಫೈನಲ್ ನೋಟಿಫಿಕೇಶನ್ ಕೂಡ ಆನ್ ದ ಸೇಮ್ ಡೇ ಹೊರಡಿಸಿದ್ರು. ಅಂದ್ರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ದ್ವಂದ್ವ ನೀತಿಗಳು, ದ್ವಂದ್ವ ಮನಸ್ಥಿತಿ. ಎಲ್ಲೋ ಒಂದ್ ಕಡೆ ನಾವು ಸುಮ್ಮನೆ ಕತೆ ಕಟ್ಕೊಂಡು ನಾವು ರೈತರಿಗೆ ಹಿಂಬಾಗ್ಲಿಂದ ಬಂದು ಎದುರಿಸಿ ಬೆದರಿಸಿ ಬರ್ಸ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರದ ತಲೆಯಲ್ಲಿ ಇದ್ದಂಗಿದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ದಂಗೆ ಸಮಿತಿ ರಚನೆ ಮಾಡದೆ ಹೋದಂತ ಸಂದರ್ಭದಲ್ಲಿ ಬಹುಶಃ ಅವ್ರನ್ನ ಇವತ್ತು ನಾವು ರೈತರ ಒಂದು ವಚನ ಭ್ರಷ್ಟರಾಗಿ ಇವತ್ತು ರೈತರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ಇವೆಲ್ಲವನ್ನ ನೋಡ್ಕೊಂಡು ಬಹಳ ದಿನ ಕೂರ್ಲಿಕ್ಕೆ ಆಗೋದಿಲ್ಲ. ಪಾದಯಾತ್ರೆಯನ್ನ ಕರೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಿಗಳು ದೇವೇಗೌಡರು ಸಾಹೇಬ್ರ ಜೊತೆನೂ ಕೂತ್ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಹೇಳಿದಂತ ವಿಚಾರ. ಜೊತೆಯಲ್ಲಿ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಕೂಡ ನಮ್ಗೆ ಇದ್ರ ಸಲಹೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ 9, 10, 11 ಆಗಸ್ಟ್ ಅಂದ್ರೆ ಈ ಭಾನುವಾರ, ಸೋಮವಾರ, ಮಂಗಳವಾರ ಸರಿಸುಮಾರು 38 ಕಿಲೋಮೀಟರ್ ಫ್ರೀಡಂ ಪಾರ್ಕ್ ವರ್ಗು ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಈಗಾಗಲೇ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಆ ಭಾಗದ ಮಾಜಿ ಶಾಸಕರು ಮಾಗಡಿ ಮಂಜಣ್ಣ ಅವ್ರ ಜೊತೆನಲ್ಲಿ ರೈತರು ಎಲ್ಲರೂ ಕೂಡ ಪ್ರತಿಯೊಂದು ಕುಟುಂಬದ ಅಲ್ಲಿರ್ತಕ್ಕಂಥ 3,500-4 ಸಾವಿರ ಕುಟುಂಬಗಳೇನಿದೆ ರೈತರು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಅವತ್ತಿನ ದಿನ ಅವರ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆಯನ್ನ ಹಾಕ್ತಕ್ಕಂಥದ್ದು ನೋಡಬಹುದು. ಜೊತೆಯಲ್ಲಿ ಇವತ್ತು ಪಕ್ಷದ ಮುಖ್ಯ ಕಚೇರಿಯಲ್ಲಿ ಶಾಸಕರು, ಮಾಜಿ ಶಾಸಕರು, ನಮ್ಮ ಎಲ್ಲ MLCಗಳು ಸೇರಿದಂತೆ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಕೂತ್ ಚರ್ಚೆ ಮಾಡ್ಕೊಂಡಿದ್ದೇವೆ. ಇದು ಇಡೀ ಜನತಾದಳ ಪಕ್ಷ ಅವತ್ತಿನ ದಿನ 3 ದಿನಗಳ ಕಾಲ ರೈತರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಉತ್ಸಾಹಕತೆಯಿಂದ ಕೈ ಜೋಡಿಸ್ತಾರೆ. ಸರ್, ಈಗ ಬೆಂಗಳೂರವರೆಗೂ ನೀವು ಪಾದಯಾತ್ರೆ ಮಾಡಬಹುದು, ಬಟ್ ಒಳಗಡೆ ಮಾಡ್ಲಿಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ಈಗ ಪರ್ಮಿಷನ್ಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ನಮ್ಮ ಮಂಜಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು ಇವರೆಲ್ಲರೂ ಕೂಡ ಕಮಿಷನರ್ಗಿರ್ಬೋದು, DGPಗಿರ್ಬೋದು, DG ರವ್ರಿಗಿರ್ಬೋದು ಅವ್ರ ಸಮಯ ತೆಗೆದುಕೊಂಡಿದ್ದಾರೆ. ಈಗ ಹೋಗಿ ಅವ್ರ ಜೊತೆ ಕೂತು ಮಾತನಾಡಿ ಪರ್ಮಿಷನ್ಸ್ ಯಾವ ರೀತಿ ನಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾರೆ. ಈಗ ಲೋಕಲ್ MLA ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ, ಒಂದು ರೀತಿ ಆಡಳಿತಾತ್ಮಕವಾಗಿ ಪ್ರೋಸೆಸ್ ಬೇಗ ಮೂವ್ ಆಗ್ಬೋದು. ಈಗ ಒಂದು ಆಡಳಿತಾತ್ಮಕವಾದಂತ ಪ್ರಾಸೆಸ್ ಈಗಾಗಲೇ ಮೂವ್ಮೆಂಟ್ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ ಸಮಿತಿ ರಚನೆ ಮಾಡೋದು ಉದ್ದೇಶ ಏನು, ಮಾಡ್ತೀನಿ ಅಂತ ಹೇಳೋ ಉದ್ದೇಶ ಏನು, ಅವತ್ತೇನೆ ಫೈನಲ್ ನೋಟಿಫಿಕೇಶನ್ ಮಾಡ್ತಕ್ಕಂಥ ಉದ್ದೇಶ ಏನು. ಇವರೇನ್ ಮಂತ್ರಿಗಳಾಗೆ ಏನು ಇಲ್ಲಿ ಪ್ರಾಸೆಸ್ ಏನ್ ಮೂವ್ಮೆಂಟ್ ಆಗಬೇಕಾಗಿಲ್ಲ.
ಈಗ ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲೆ ಜನ ಮುಖ್ಯಮಂತ್ರಿಗಳ ಕೊಡುಗೆ ಕೊಟ್ಟಿದ್ದಾರೆ, 4 ಕ್ಷೇತ್ರದ MLA ಗಳು ಕೊಟ್ಟಿದ್ದಾರೆ. ಯಾತಕ್ ಕೊಟ್ಟಿದ್ದಾರೆ? ರೈತರ ಎದೆ ಮೇಲೆ ಮರಣ ಶಾಸನ ಬರೀರಿ ಅಂತ ಕೊಟ್ಟಿದಾರ? ರೈತರ ವಿರುದ್ಧವಾದಂತ ಒಂದು ಆಡಳಿತವನ್ನ ನಡೆಸಿ ಅಂತಕ್ಕಂಥದ್ದು ಕೊಟ್ಟಿದಾರ? ಹಾಗಾಗಿ ಅವರು ಈಗ ಮಂತ್ರಿಗಳಾಗಿದ್ದಾರೆ, ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಬಹುಶಃ ನಿನ್ನೆ ತಾವೆಲ್ಲ ಕೇಳಿದಾಗ ಇದೇನು ಶುಭ ಸಂದರ್ಭ, ಶುಭ ದಿನ, ಇವತ್ತು ನಾವು ಇದೆಲ್ಲ ಮಾತಾಡ್ಬೇಕಾ ಅಂತ ಹೇಳ್ದಂಥದ್ದು ಎಲ್ಲೋ ಒಂದ್ ಕಡೆ ನಾನು ಪೇಪರ್ ಕಟ್ಟಿಂಗ್ ಅಲ್ಲಿ ನೋಡ್ತಾ ಇದ್ದೆ. ಅವ್ರಿಗೆ ಶುಭ ಸಂದರ್ಭ, ಅವ್ರಿಗೆ ಶುಭ ದಿನ, ನಾವೇನು ನಮ್ಗೇನ್ ಬೇಸರ ಇಲ್ಲ. ಪಾಪ 5 ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಮೊದಲನೇ ಬಾರಿ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದೆ. ನಮ್ ಜಿಲ್ಲೆ ಅವರು, ನಾವು ಸ್ವಾಗತ ಮಾಡ್ತೇವೆ, ಒಳ್ಳೆ ಕೆಲಸ ಮಾಡ್ಲಿ. ಆದ್ರೆ ಅವ್ರಿಗೆ ಶುಭ ದಿನ ಇರ್ಬೋದು, ಆದ್ರೆ ರೈತರಿಗೆ ಸಂಪೂರ್ಣವಾಗಿ ಅಶುಭವೇ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು 3.5 ವರ್ಷದಲ್ಲಿ. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ಮನವೊಲಿಸೋದಕ್ಕೆ ಅವರಿಬ್ರು ಇನ್ಚಾರ್ಜ್ ತಗೊಂಡಿದ್ದಾರೆ ಸರ್. ಯಾರನ್ನ ಚೆಲುವರಾಯಸ್ವಾಮಿ ಮತ್ತೆ ಬಾಲಕೃಷ್ಣ ಅವರು. ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಇದೆಯಲ್ಲ ಸರ್, ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ. ಈಗ ನಾನು ನೋಡೋಣ, ನಿನ್ನೆನೂ ಹೇಳಿದೀನಿ, ಈಗ 136 138 ನಂಬರ್ಸ್ ಇದ್ದಾರೆ ಕಾಂಗ್ರೆಸ್. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಜನ ಮಂತ್ರಿಗಳಾಗಬೇಕು, 4 5 ಸಲ ಶಾಸಕರಾಗಿದ್ದೇವೆ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ 5 ಕೋಟಿ ಜನಸಂಖ್ಯೆನಲ್ಲಿ ಶಾಸಕ ಸ್ಥಾನವನ್ನ ಅಲಂಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಇರುವಂತದ್ದು ಕೇವಲ 224 ಜನಕ್ಕೆ ಮಾತ್ರ. ಹಾಗಾಗಿ ಅವರು ರಾಜೀನಾಮೆಯನ್ನ ಕೊಡ್ತೀನಿ ಅಂದ್ರೆ ಅದು ನಿಜವಾಗ್ಲೂ ನಾವು ಅದನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾ? ರಾಜೀನಾಮೆ ಕೊಡ್ಲಿಕ್ಕೆ ಆಗ್ತದ ಅನ್ನೋ ಒಂದು ಪ್ರಶ್ನೆ. ಇದ್ರ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕೇಳಿಸ್ಕೊಂಡಿದೀವಿ. ಆದ್ರೆ ಇದ್ರ ಬಗ್ಗೆ ನಾವೇನು ಹೆಚ್ಚಿನ ಪ್ರತಿಕ್ರಿಯೆ ಕೊಡ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಇದು ಅವ್ರ ಪಕ್ಷದ ಚೌಕಟ್ಟಿಗೆ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ನಾವೇನ್ ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಲ್ಲ. ಈಗ ನೋಡೋಣ, ಡೇ 1 ಇಂದನೂ ಕೂಡ ಆನ್ ಗ್ರೌಂಡ್ ಹೋರಾಟವನ್ನ ಜನತಾದಳ ಪಕ್ಷ ಕೈಗೆತ್ಕೊಂಡಿದೆ. ತದನಂತರ ಕಾನೂನಿನ ಹೋರಾಟಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಗಟ್ಟಿ ನಿಲುವಿಂದ ನಿಲ್ತೇವೆ ಅಂತಕ್ಕಂಥದ್ನ ಹೇಳಿದ್ವು. ಅದೇ ರೀತಿ ಫೈಲಿಂಗ್ ಆಗಿದೆ. ಬಹಳ ಜನ ಇವತ್ತು ಮೊದಲನೇ ಬಾರಿ ಬಂದಂತ ಫೈನಲ್ ನೋಟಿಫಿಕೇಶನ್ ನ ಪೆಟಿಷನರ್ಸ್ ಇವತ್ತೇನು ವಕಾಲತ್ಗೆ ಸೈನ್ ಹಾಕಿ ರೈತರು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಕೋರ್ಟ್ ಅಲ್ಲಿ ವಿಚಾರ ಇದೆ. ಸೊ ಕೋರ್ಟ್ ಅಲ್ಲಿ ನಮಗೆ ಸ್ಟೇ ಸಿಕ್ಕಬೇಕು ಅಂತಕ್ಕಂಥದ್ದು ಇವತ್ತು ನಮ್ಗೆ ಆಶಾದಾಯಕವಾದಂತ ನಂಬಿಕೆ ಇದೆ. ಯಾಕೆಂದ್ರೆ ಮೆರಿಟ್ ಮೇಲೆ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇವತ್ತು ನಮ್ಮ ನ್ಯಾಯಾಲಯ ಗಮನಿಸಿ ರೈತರಿಗೆ ಒಂದು ಸ್ಟೇ ಅನ್ನ ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿದ್ದೇವೆ. ಅಲ್ಲಿವರೆಗೂ ಕಾದ್ ನೋಡೋಣ, ಟೈಮ್ ಕೊಡೋಣ. ನೋಡೋಣ, ಇದು ರೈತರ ವಿಚಾರ. ಇಲ್ಲಿ ಮೊದಲನೇ ದಿನದಿಂದಾನು ಈ ವಿಚಾರದಲ್ಲಿ ರಾಮನಗರ ಜಿಲ್ಲೆ ಜನತಾದಳ ಪಕ್ಷಕ್ಕೆ ಒಂದ್ ರೀತಿ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಮೊದಲನೇ ದಿನದಿಂದಾನು ನಮ್ ಜವಾಬ್ದಾರಿನ ಅರ್ತು ನಾವು ರೈತರ ಪರವಾಗಿ ಹಲವಾರು ಬಾರಿ ನಾನಾಗ್ಲಿ ಮಂಜಣ್ಣ ಅವರಾಗ್ಲಿ ಜೊತೆಗೂಡಿ 500 ದಿನಗಳ ಒಂದು ನಿರಂತರವಾದಂತ ಪ್ರತಿಭಟನಾಕಾರರ ಒಂದು ಸ್ಥಳ ಏನಿದೆ, ಹಲವಾರು ಬಾರಿ ಅವ್ರ ಜೊತೆ ಹೋಗಿ ನಿಂತಿರ್ತಕ್ಕಂಥ ತಾವು ನೋಡಿದಿರಿ. ಕೆಲವೊಂದಷ್ಟು ವಿಚಾರದಲ್ಲಿ ರೈತರ ಬಗ್ಗೆ ಬಂದಾಗ ನಾವು ಇಮ್ಮಿಡಿಯೇಟ್ಲಿ ಆಕ್ಟ್ ಮಾಡಬೇಕಾಗ್ತದೆ. ನಾವು ಕಾದು ಕುಳಿತುಕೊಳ್ಳಕ್ಕಾಗೋದಿಲ್ಲ. ಈಗ ಪ್ರತ್ಯೇಕವಾಗಿ ಹೋರಾಟ ಆಸ್ ಆಫ್ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಬಿಜೆಪಿ ಕಡೆಯಿಂದ ಯಾರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಫೋನ್ ಮಾಡಿ ಮಾತನಾಡಿಲ್ಲ. ಮಾತನಾಡಿದ್ರೆ ಮುಂದಕ್ಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇವತ್ತು ಪರ್ಮಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಮಾಡ್ಲಿಕ್ಕೆ ಕೂತ್ ಮಾತಾಡ್ತಾರೆ. ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ LOP ಲೀಡರು ಅಶೋಕಣ್ಣ ಅವ್ರೇನಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನಾನು ಕೇಳಿದೆ. ಅಧಿವೇಶನದ ಕೆಲವೊಂದಷ್ಟು ಚರ್ಚೆಗಳು ಕುಮಾರಣ್ಣ ಅವ್ರ ಜೊತೆ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ನಡೆದಿರ್ತಕ್ಕಂಥ ಪ್ರಕ್ರಿಯೆ ಅದೇನು ಹೊಸದೇನಲ್ಲ. ಕೂತ್ ಚರ್ಚೆ ಮಾಡಿದ್ಮೇಲೆ ನಮಗೂ ವಿಚಾರ ಬರುತ್ತೆ. ಆಮೇಲೆ ಅದ್ರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.